रामचन्द्राय जनकजात मनोहराय मामक भीष्टदाय मङ्गलम् रामचन्द्राय जनकजात मनोहराय मामक भीष्टदाय मङ्गलम् कौसलेशाय मन्दहासाय समोषणाय अवसमानि विगतसरकरं ಈ ಒಂದು ಪುಟ್ಟ ಕಚೇರಿಯನ್ನು ನಡೆಸಿಕೊಟ್ಟ ಅನುಶ್ರೀ ಮಣಿ ಮತ್ತು ತಂಡದವರಿಗೆ ಎಷ್ಟು ಧನ್ಯವಾದ ಹೇಳಿದ್ದು ಕಡಿಮೆ ಎನ್ನುವಂತ ಪರಿಸ್ಥಿತಿ ಇದೆ. ಈಗ 7ನೇ ತರಗತಿಯ ಹುಡುಗಿಯವಳು, ಬಹಳ ಸಣ್ಣ ವಯಸ್ಸು, ಇದೇ ಮನೆಯಲ್ಲಿ ಈಗ ಕಂಬಾಟ ಆಡಿಕೊಂಡು ಇರಬೇಕಾದಂತ ವಯಸ್ಸು. ಇಷ್ಟು ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿ ಒಂದು ಕಚೇರಿಯನ್ನು ಪ್ರೆಸೆಂಟ್ ಮಾಡೋದಂದ್ರೆ ಅಷ್ಟು ತಮಾಷೆ ವಿಷಯ ಅಲ್ಲ. ಶ್ರುತಿ ಶುದ್ಧವಾಗಿ, ಸಾಹಿತ್ಯ ಶುದ್ಧವಾಗಿ ಚೆನ್ನಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವರಿಗೆ ನಾವೆಲ್ಲ ಸೇರಿ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೇವೆ. ಇನ್ನಷ್ಟು ಈ ಸಾಧನೆ ಮುಂದೆ ಬೆಳೀಲಿ, ಇದಕ್ಕೆ ಅಪರಿಮಿತವಾದ ಯಶಸ್ಸು ಮತ್ತು ಮನ್ನಣೆಗಳು ದೊರಕಲಿ ಮತ್ತು ಎಲ್ಲಾ ಹಂತಕ್ಕೆ ಅವರು ಏರುವಾಗೆ ಆಗಲಿ ಅಂತ ನಾವೆಲ್ಲ ಶುಭ ಹಾರೈಸ್ತಾ ಇದ್ದೇವೆ. ಅವರಿಗೆ ಇವತ್ತಿನ ಹೀರೋ ಮತ್ತು ಹೀರೋಯಿನ್ ಆದ ತೇಜಸ್ವಿ ಮತ್ತು ಸ್ಫೂರ್ತಿ ಅವರು ಎಲ್ಲಿದ್ದರೂ ಇಲ್ಲಿ ಬರ್ಬೇಕು. ಅವರು ಒಂದು ಪುಟ್ಟ ಸ್ಮರಣಿಕೆಯನ್ನು ಕೊಟ್ಟು ನಮ್ಮ ಪ್ರೀತಿಯನ್ನು ತೋರಿಸ್ಬೇಕಂತ ನಾವು ಕೇಳ್ಕೊಂತ ಇದ್ದೇವೆ. ಅನುಶ್ರೀ ಮಣಿಗೆ ತೇಜಸ್ವಿ ರಮಣ ಕೊಡ್ತಾ ಇದ್ದಾನೆ. ಧನ್ಯವಾದಗಳು. ಅವರ ಜೊತೆ ವಾಯಲಿನ್ನಲ್ಲಿ ಸಹಕರಿಸಿದ ತನ್ಮಯಿ ಒಪ್ಪಂಗಳ ಬಹಳ ಸುಶ್ರಾವ್ಯವಾಗಿ ಅನುಸರಣೆ ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ಸ್ವರದ ಜೊತೆ ಸೇರಿ ಬಂತು. ಅಷ್ಟು ಸುಂದರವಾದ ಅನುಸರಣೆಯನ್ನು ಮಾಡಿದ್ದಾರೆ. ಸ್ವತಃ ತನ್ಮಯಿ ಅನುಶ್ರೀ ಮಣಿಗೆ ಗುರುಗಳೂ ಹೌದು. ಅವರು ಬಹಳ ಒಂದು ನಮ್ಗೆ ಕೇಳಲಿಕ್ಕೆ ಇಂಪಾಗಿ ವಯಲಿನ್ ಅನುಸರಣೆಯನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಾವು ಪೂರ್ವಕವಾದ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಅವರಿಗೆ ಸ್ಫೂರ್ತಿ ತೇಜಸ್ವಿ ರಮಣ ಕಥೆಯವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಧನ್ಯವಾದ. ವೆಂಕಟ ಯಶಸ್ವಿ ಕಬ್ಬಿಕೋಡು ಅವರ ಬೆರಳುಗಳ ಮೃದಂಗದ ಮೇಲೆ ನರ್ತನವನ್ನ ಮಾಡ್ತಾರೆ. ಎಷ್ಟೊಂದು ಚೆನ್ನಾದ ವಿನಿಕೆ ಅವರದ್ದು, ಎಷ್ಟು ಒಳ್ಳೆಯ ಒಂದು ಕೆಮಿಸ್ಟ್ರಿ ಅವರ ಮಧ್ಯೆ ಇತ್ತು, ಎಷ್ಟು ಚೆನ್ನಾದ ಒಂದು ಸಂವಹನ ನಡೀತಾ ಇತ್ತು ಅಂತ ಕಚೇರಿಯನ್ನು ಕೂತು ನೋಡಿದವರಿಗೆ ಗೊತ್ತಾಯಿತು. ಅವರಿಗೆ ಕೂಡ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ಧನ್ಯವಾದ ಕೂಡ ತುಂಬಾ ಚೆನ್ನಾಗಿ ವಿನ್ಯಾಸವನ್ನು ಮಾಡಿದ್ದು. ಧನ್ಯವಾದಗಳು. ಇದೇ ರೀತಿ ನೀವು ಇನ್ನು ಮುಂದೆಯೂ ನಿಮ್ಮ ತಂಡವು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.